ಎಲ್ಲರಿಗೂ ಎಕ್ಸಾಮ್ ನಾಲೆಡ್ಜ್ ಅಡ್ಡಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಜನವರಿ ತಿಂಗಳ ಪ್ರಚಲಿತ ಘಟನೆಗಳನ್ನು MCQ ರೂಪದಲ್ಲಿ ನೋಡೋಣ. ಅದರಲ್ಲಿ ಮೊದಲ ಪ್ರಶ್ನೆ, CRPFನ ಹೊಸ ಡೈರೆಕ್ಟರ್ ಜನರಲ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ವಿಪುಲ್ ಕುಮಾರ್ ರವರು. ಇತ್ತೀಚೆಗೆ ಉತ್ತರ ಪ್ರದೇಶದ 1993ರ ಬ್ಯಾಚ್ನ IPS ಅಧಿಕಾರಿಯಾದಂಥ ವಿಪುಲ್ ಕುಮಾರ್ ರವರನ್ನು CRPFನ ಹಂಗಾಮಿ ಮಹಾನಿರ್ದೇಶಕರನ್ನಾಗಿ ನೇಮಕಗೊಂಡಿದ್ದಾರೆ. ಇವರು ಅನೀಶ್ ದಯಾಳ್ ಸಿಂಗ್ ರವರ ನಿವೃತ್ತಿಯ ನಂತರ CRPFನ ನೂತನ ಹಂಗಾಮಿ ಮಹಾನಿರ್ದೇಶಕರನ್ನಾಗಿ ನೇಮಕಗೊಂಡಿದ್ದಾರೆ. ಇನ್ನು CRPF ಕುರಿತು ನೋಡೋದಾದರೆ, CRPF ಎಂದರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ಇದು ಸ್ಥಾಪನೆಯಾದ ವರ್ಷ 1939ರಲ್ಲಿ ಸ್ಥಾಪನೆಯಾಯಿತು. ಇದು ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದರ ಒಂದು ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಪಡೆಗಳು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್, ಕೋಬ್ರಾ ಪಡೆಗಳು ಕಾರ್ಯನಿರ್ವಹಿಸುತ್ತವೆ. ಇನ್ನು ಎರಡನೇ ಕ್ವಶನ್, ವಿಮಾನಗಳಲ್ಲಿ ವೈಫೈ ಇಂಟರ್ನೆಟ್ ಸೇವೆ ಪ್ರಾರಂಭಿಸಿದ ದೇಶದ ಮೊದಲ ವಿಮಾನಯಾನ ಸಂಸ್ಥೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ, ಏರ್ ಇಂಡಿಯಾ ಸಂಸ್ಥೆ. ಇತ್ತೀಚೆಗೆ ಏರ್ ಇಂಡಿಯಾ ವಿಮಾನಯಾನ ಸಂಸ್ಥೆ ದೇಶೀಯವಾಗಿ ಅಂತಾರಾಷ್ಟ್ರೀಯ ವಿಮಾನಗಳಲ್ಲಿ ವೈಫೈ ಇಂಟರ್ನೆಟ್ ಸೇವೆ ಪ್ರಾರಂಭಿಸಿದ ದೇಶದ ಮೊದಲ ವಿಮಾನಯಾನ ಎಂಬ ಸಂಸ್ಥೆಯಾಗಿದೆ. ಇನ್ನು ಏರ್ ಇಂಡಿಯಾ ಕುರಿತು ನೋಡೋದಾದರೆ, ಏರ್ ಇಂಡಿಯಾ ಸ್ಥಾಪನೆಯಾದ ವರ್ಷ 1932ರಲ್ಲಿ ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿಯು ಹರಿಯಾಣದ ಗುರುಗ್ರಾಮ್ ಎಂಬಲ್ಲಿ ಏರ್ ಇಂಡಿಯಾದ ಕೇಂದ್ರ ಕಚೇರಿ ಇದೆ. ಇದರ ಸ್ಥಾಪಕರು JRD ಟಾಟಾರವರು ಏರ್ ಇಂಡಿಯಾದ ಸ್ಥಾಪಕರಾಗಿದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್, ವಿವಾದ್ ಸೇ ವಿಶ್ವಾಸ್ ಯೋಜನೆ ಯಾವ ವಲಯಕ್ಕೆ ಸಂಬಂಧಿಸಿದೆ? ಈ ಒಂದು ಯೋಜನೆಯು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ತೆರಿಗೆ. ಈ ಒಂದು ಯೋಜನೆಯು ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ವಿವಾದ್ ಸೇ ವಿಶ್ವಾಸ್ ಯೋಜನೆಗೆ ಡಿಸೆಂಬರ್ 30, 2024ರಿಂದ ಜನವರಿ 34, 2025ರವರೆಗೆ ವಿಸ್ತರಿಸಿದೆ. ಈ ಯೋಜನೆಯನ್ನು ಕೇಂದ್ರ ಬಜೆಟ್ನ 2023-24ರಲ್ಲಿ ಘೋಷಿಸಲಾಗಿತ್ತು. ಈ ಯೋಜನೆಯು ವಿವಾದಿತ ತೆರಿಗೆ, ಬಡ್ಡಿ ಮತ್ತು ದಂಡಗಳ ಇತ್ಯರ್ಥವನ್ನು ಇದು ಸುಗಮಗೊಳಿಸುತ್ತದೆ. ಈ ಯೋಜನೆಯು ಘೋಷಣೆಯಲ್ಲಿ ಒಳಗೊಂಡಿರುವ ವಿಷಯಗಳು ಆದಾಯ ತೆರಿಗೆ ಕಾಯ್ದೆಯ ಅಡಿಯಲ್ಲಿ ಕಾನೂನು ಕ್ರಮದಿಂದ ವಿನಾಯಿತಿ ನೀಡುತ್ತದೆ. ನೆಕ್ಸ್ಟ್ ಕ್ವಶನ್, ಸೀನಿಯರ್ ರಾಷ್ಟ್ರೀಯ ಪುರುಷರ ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್ 2024ರ ಪ್ರಶಸ್ತಿಯನ್ನು ಯಾವ ರಾಜ್ಯ ಗೆದ್ದಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಕೇರಳ ರಾಜ್ಯ. ಇತ್ತೀಚೆಗೆ ಕೇರಳವು ತನ್ನ ಮೊದಲ ಸೀನಿಯರ್ ರಾಷ್ಟ್ರೀಯ ಪುರುಷರ ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಚಂಡೀಗಢ ವಿರುದ್ಧ 34-31 ಅಂತರದಿಂದ ಗೆದ್ದುಕೊಂಡಿದೆ. ಅಂದರೆ 3 ಪಾಯಿಂಟ್ಗಳಿಂದ ಗೆದ್ದಿದೆ. ಇದರಲ್ಲಿ ಕೇರಳದ ದೇವೇಂದ್ರ ಅವರು ಚಾಂಪಿಯನ್ಶಿಪ್ನ ಅತ್ಯುತ್ತಮ ಆಟಗಾರ ಹಾಗೂ ರಾಹುಲ್ ಅತ್ಯುತ್ತಮ ಗೋಲ್ಕೀಪರ್ ಮತ್ತು ಸುಜಿತ್ ಅತ್ಯುತ್ತಮ